ಖುಷಿ ಆಯಿತು. ನಾನು ವಿಷಯ ಇದ್ರೆ ಮಾತ್ರನೇ ಪ್ರೆಸ್ ಮೀಟ್ ಮಾಡೋದು. ಮತ್ತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇವು ಅವರು. ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಮುಜರಾಯಿ ದೇವಸ್ಥಾನ ಏನು ಸಂಬಂಧಪಟ್ಟಿದೆ 36,000 ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಏನಂದರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು, ಉಂಡಿನಲ್ಲಿ ಹಾಕಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು ಅಕ್ರಮ ಆದರೂ ಹೊರಗಡೆ ತಗೊಂಡೋಗಿಲ್ಲ. ಈಗ ಏಕಾಏಕಿ ಇಒ ಅವರು ಮತ್ತೆ ಸ್ವಲ್ಪ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ದೇವಸ್ಥಾನದಿಂದ ಒಂದು ಒಡವೆ ಉಂಡಿ ಎಣಿಸೋ ಟೈಮಲ್ಲಿ ಅಂದರೆ ನಮ್ಮ ಗಮನಕ್ಕೆ ನಮ್ಮ ಗಮನಕ್ಕಾಗಲಿ ಪೂಜಾರಿ ಅವ್ರ ಗಮನಕ್ಕೆ ತರಲ್ಲ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ, ಅದರಲ್ಲಿ 5,37,000 ರೂಪಾಯಿ ಬರುತ್ತೆ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ನೆಕ್ಲೆಸ್ನ ಇವರು ನಾವು ಇದಕ್ಕೂ ಮುಂಚೆ ಏನು ಮಾಡಿದ್ದೀರಿ, ಒಂದು ತಾಳಿ ಹಾಕಿದ್ರು ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ, ಅಲ್ಲೇ ಉಂಡಿನಲ್ಲಿ ಇಟ್ಕೊಂಡು ಅದನ್ನ ನಾವು ಲೆಕ್ಕಾಚಾರ ಮಾಡಿ ಇಡ್ತೀವಿ. ದೇವಸ್ಥಾನದ ಅಪ್ರೇಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡಿದ್ರೆ ಈಗ ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದರೂ ಇವು ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರೋ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ, ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ ನ ಇವು ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ತಕ್ಷಣ ಇಲ್ಲಿ ಬರ್ತೀನಿ ವಿಡಿಯೋ ಮಾಡ್ಕೊಂಡು. ನೀವು ವಿಡಿಯೋ ಮಾಡಂಗಿಲ್ಲ, ನೀವು ಇಲ್ಲಿ ಬರಂಗಿಲ್ಲ ಅಂತ ನೀವು ಯಾರು, ನೀವು ಬರಲ್ಲ ಅನ್ನಕ್ಕೆ ಸ್ಥಳೀಯರು ಇರಬೇಕು, ಮತ್ತೆ ದೇವಸ್ಥಾನದವರು ಇರಬೇಕು, ನೀವು ಬರಲ್ಲ ಅನ್ನೋದಕ್ಕೆ ನೀವು ಯಾರು ಅಂತ ಕೇಳಿದಾಗ ನಾನು ನೀವು ಬರಂಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ನಾನು ಒಟ್ಟು ಬಿಡ್ತೀನಿ. ನಾನು ಕಾನೂನು ರೀತಿಯಲ್ಲಿ RTI ಹಾಕ್ತೀನಾಗ ಏನೋ ನನಗೇನು ನೀವು ವಿಡಿಯೋ ಮಾಡಿದ್ದೀರೋ ಅದನ್ನ ನನಗೆ RTI ಮುಖಾಂತರ ನನಗೆ ಬೇಕು ಅಂತ ಕೇಳ್ತೀನಿ. ಇವ್ರು RTI ಹಾಕಿದ್ರೆ ಏನು ಮಾಡ್ತಾರೆ ಈ ಅಧಿಕಾರಿಗಳು, 3 ದಿವಸ ಬಿಟ್ಬಿಟ್ಟು ಅದೇ ಒಡವೆನ 68 ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಗುಂಡಿನಲ್ಲಿ ಮೇಲ್ಗಡೆಯಿಂದ ಹಾಕ್ತಾರೆ. ಅದೇ ಯಾವುದೇ ಒಡವೆನ ಕೆಳಗಡೆ ಸೀಲ್ ಮಾಡ್ತೀರಿ, ಮುಜರಾಯಿ ರೂಲ್ಸ್ ಅದೇ. ನೀವು ವಿಡಿಯೋ ನಾನಿದೆ ನಿಮ್ಗೆಲ್ಲರಿಗೂ ಈಗ ಮೊಬೈಲ್ ಕಳಿಸ್ತೀನಿ. ಆ ಸೀಲ್ ಮಾಡಿದ್ಮೇಲೆ ಯಾವುದು ಮೇಲಿಂದ ಹಾಕಂಗಿಲ್ಲ, ಮತ್ತೆ ದೇವಸ್ಥಾನದಿಂದ ಒಡವೆ ತಗೊಂಡೋಗಿಲ್ಲ. ಇದು ಆ ಅಧಿಕಾರಿ ಅವತ್ತಿದ್ದು ಒಬ್ಬರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರು ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ದೇವಸ್ಥಾನ CCTV ಫುಟೇಜ್ ಎಲ್ಲ ತಗೋಬಹುದು, ಎಲ್ಲ ಬಿಟ್ಟು ಪ್ರೂಫ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಇದು ಮೇಜರ್ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಈ ತರ ದೊಡ್ಡ ಮಟ್ಟದಲ್ಲಿ ಆಗಿದೆ. ಯಾಕೆ ಈ ಹಿಂದೂ ದೇವಸ್ಥಾನದ ಮೇಲೆ ಇಷ್ಟು ಟಾರ್ಗೆಟು? ನಾವಿಷ್ಟೇ ಕೇಳ್ತಾ ಇರೋದು. ಇವಾಗ ನಾವು ಕೇಳಕ್ ಬಂದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕಿಸ್ತಾರೆ, ನೀವು ಯಾವುದಕ್ಕೂ ಬರಬಾರ್ದು ಅಂತಾರೆ, ನೀವು ಇದನ್ನೆಲ್ಲ ಕೇಳಬಾರ್ದು ಅಂತಾರೆ. ನೀವು ಕೇಳಿದ್ರೆ ನಮಗೆ ಗೊತ್ತು ಕಾನೂನು ಅಂತಾರೆ. ಯಾವ ಮಟ್ಟಕ್ಕೆ ಬಂದ್ಬಿಡ್ತು ದೇವಸ್ಥಾನ, ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಕೇಳಿದ್ರೆ ತಪ್ಪ. ಒಂದು ನೋಡಿ, ಬಜೆಟಲ್ಲಿ ನಿಮ್ಗೆಲ್ಲ ತಿಳಿದಿದೆ, ಇದು ನಿಮಗೆ ಕಂಪ್ಲೀಟ್ ವಿಡಿಯೋ ಕಳಿಸ್ತೀನಿ. ಬಜೆಟಲ್ಲಿ ನಿಮಗೆ ತಿಳಿದಿದೆ 1.5 ಕೋಟಿ ಬಜೆಟಲ್ಲಿ ಇಡ್ತಾ ಇರೋದು. ಇವ್ರು ಕಾಟ ನಮಗೆ ತಡೆಯೋಕ್ಕಾಗಿರಾ? ಹೋದ ವರ್ಷ ಹೈಕೋರ್ಟಲ್ಲಿ ಒಂದು ಮಾತು ಹೇಳಿದೆ ನಾನು, ನಮ್ಮ ಕಮಿಟಿ ಇದ್ರು ಇನ್ನೊಂದು ಕಮಿಟಿ ಮಾಡ್ತಾರೆ, ಏನಂದ್ರೆ ಅದು ಮಾಡ್ತಾರೆ, ನೀವು ಕೋರ್ಟಲ್ಲಿ ನೋಡ್ಕೊಂಡು ಹೋಗು ಅಂತಾರೆ. ಸರಿ ಆಯಿತು ಅಂತ ಹೈಕೋರ್ಟಲ್ಲಿ ನಾವು ದುಡ್ಡು ಕಾಸಿಗೆ ಹೋಗಲ್ಲ, ನಾನು ಕರ್ಗ ನಡೆಸ್ತೀನಿ ಅಂತ ಹೇಳ್ತೀನಿ. ಹೈಕೋರ್ಟ್ ಡೈರೆಕ್ಷನ್ ಹಂಗೆ ಕೊಡುತ್ತೆ, ನನ್ನ ಪರವಾಗಿ ಕೊಡುತ್ತೆ. ಕರ್ಗ ಸತೀಶ್ ನಡೆಸ್ಲಿ, ದುಡ್ಡು ಕಾಸು ವ್ಯವಹಾರನ ಇಒ ನೋಡ್ಕೊಟ್ಟಿ ಅಂತ ನವೀನ್ ಅಂತ ಇಒ ಇರ್ತಾರೆ. ಅದಕ್ಕೆ ಮುಂಚೆ ವರ್ಷನೂ ನವೀನೇ ಮಾಡ್ತಾರೆ. 1 ಕೋಟಿ ಚಿಲ್ಲರೆ ಬಿಲ್ ಮಾಡ್ತಾರೆ. 1 ಕೋಟಿ 8 ಲಕ್ಷ ಅವ್ರು ಮುಜರಾಯಿ ಲೆಟರ್ ಅಲ್ಲೇ, ನಾವು ಬಿಲ್ ಮಾಡೋದಲ್ಲ, ಅದು ಮುಜರಾಯಿ ಲೆಟರ್ ಅವರು ಮಾಡ್ತಾರೆ. ನೋಡಿ, ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದೆ. ಇದೆಲ್ಲ ಹೋದ್ರೆ ಈಗ ಹೈಕೋರ್ಟ್ಗೆ ನಾನು ಹಾಕೊಂಡಿದ್ದೀನಿ, ಮೋಸ್ಟ್ಲಿ ನಾಳೆ ನಾಳಿದ್ದು ಕೇಸ್ ಬರುತ್ತೆ. 1 ಕೋಟಿ 8 ಲಕ್ಷ ನವೀನ್ ಅನ್ನೋರು ಇವು ಅವರು ಬಿಲ್ ಮಾಡ್ತಾರೆ. 1 ಕೋಟಿ ಕೊಡ್ತಾರೆ. ಅದು ಯಾವಾಗ ಅಕ್ಟೋಬರಲ್ಲಿ ಕರ್ಗ ಆಗಿ 8 ತಿಂಗಳಾದ್ಮೇಲೆ ಬರುತ್ತೆ. ಆ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಿ. ಇನ್ನು 8 ಲಕ್ಷ ಕೊಡಲ್ಲ. ಈ ವರ್ಷ ಅದೇ ಇವು ಮಾಡ್ತಾರೆ. ಕರ್ಗದಲ್ಲಿ ನಮಗೆ ಯಾರೇ ಪಾಪ ಎಮ್ಮ ಲೈಟಿಂಗ್ಸ್ ಹಾಕೋರು, ಪ್ರತಿ ವರ್ಷ ಇವರೇ ಲೈಟಿಂಗ್ಸ್ ಹಾಕೋದು. ಪ್ರತಿ ವರ್ಷ ಕರ್ಗಕ್ಕೆ ವೀರ್ ಕುಮಾರ್ಗೆ ಹೂನಾರ ಕೊಡೋದು ಇವರೇನೆ. 5,000 ವೀರ್ ಕುಮಾರ್ ಬರ್ತಾರೆ. ಮಲ್ಲಿಗೆ ಹೂವಾರ, ನೀವು ಮಲ್ಲಿಗೆ ಹೂವಾರ ಯಾಕೆ ಹಾಕ್ತೀರಾ, ಸುಗಂಧರಾಜ ಹಾಕಿ ದುಡ್ಡು ವೆಚ್ಚ ಯಾಕೆ ಮಾಡ್ತೀರಾ ಅಂತ ಹೇಳ್ತಾರೆ. ಇವಾಗ ಹೊಸದಾಗಿ ಬಂದಿರೋ ಕೆಲ ಅಧಿಕಾರಿಗಳು, ಅವ್ರಿಗೆ ಕರ್ಗದ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ನೀವು ಮಲ್ಲಿಗೆ ಹೂವು ಯಾಕೆ ಯೂಸ್ ಮಾಡಬೇಕು, ಸುಗಂಧರಾಜ ಹಾಕಿ ಮತ್ತೊಂದು ಮಾಡಿ ಅಂತ ಹೇಳಿ ಕರ್ಗದಲ್ಲಿ ಪಾಪ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತೆ ಮಿನಿಸ್ಟ್ರು ಇವರು DCM ಸಾಹೇಬ್ರೆಲ್ಲ ಬಂದು ಹೇಳ್ತಾರೆ, ನೋಡಪ್ಪ ನೀವೇನು ಕರ್ಗ ಮಾಡ್ತಾ ಇದ್ದೀರೋ ಬ್ಯಾಂಕ್ ರಜಾ, ಕರ್ಗ ಆದಮೇಲೆ ನಿಮ್ಮ ದುಡ್ಡು ನಿಮ್ಗೆ ಸೇರುತ್ತೆ ಅಂತ. ನಾವು ಇವಾಗ ಕೊಡ್ತಾರೆ ಅವಾಗ ಕೊಡ್ತಾರೆ ಅಂತ ನಾನು ಇವ್ರಿಗೆಲ್ಲ ಹೇಳ್ಕೊಂಡ್ಬರ್ತೀನಿ, ಬಿಡಿ ಎಲ್ಲೋಗುತ್ತೆ, ಬಜೆಟಲ್ಲಿ ದುಡ್ಡಿದೆ ಅಂತ. ಇವಾಗಲೂ ಬಜೆಟಲ್ಲಿ 1 ಕೋಟಿ 10 ಲಕ್ಷ ಅಲ್ಲೇ ಇದೆ. ಇನ್ನೊಂದು ಡಾಕ್ಯುಮೆಂಟ್ಸ್ ತರಿಸ್ಕೊಳ್ತೀನಿ, ನನಗೆ ಅದು ತರಿಸ್ಕೊಂಡಿದ್ದೆ 1 ನಿಮಿಷ ನಾನು ಬೇವ್ಕೊಂಡ್ಬಿಟ್ಟೆ. 6 ಜನ ಅಧಿಕಾರಿಗಳನ್ನ ರೆಡಿ ಮಾಡಿ 40 ಲಕ್ಷದಲ್ಲಿ ವಿಜೃಂಭಣೆ ಕರ್ಗ ಮಾಡಿದ್ದೀರಿ.
ಅಂತ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ದಾರೆ ಈ ಮುಜರಾಯಿ ಅವರು ಪಾಪ. ಆದ್ರೆ ಈ 40 ಲಕ್ಷದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಕರ್ಗ ಮಾಡಿದವ್ರಿಗೆ. ಯಾರು ಲೈಟಿಂಗ್ಸ್ ಹಾಕಿದ್ರು ನೀವು ನನ್ನೇನು ಕೇಳ್ತೀರಾ? ಟೆಂಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಟೆಂಡರ್ ಅವ್ರನ್ನ ಕೇಳಿ ಅಂತಾರೆ. ಪಾಪ ಲೈಟಿಂಗ್ಸ್ ಹಾಕಿರೋದು ಈ ಅಮ್ಮ, ಇನ್ನೊಬ್ಬ ಯಾರೋ ನಾನು ಲೈಟಿಂಗ್ಸ್ ಹಾಕ್ತೆ ಅಂತಾರೆ. ಪ್ರತಿ ವರ್ಷ ಈ ಅಮ್ಮ ನಾನು ಇವಾಗ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ. ಎಲ್ಲಿ ಯಾವ ಮಟ್ಟಕ್ಕೆ ಹೋಯ್ತಿದ್ದು? ಮತ್ತೆ ಇವನಾರ ಕೊಡ್ತಾರೆ ಇವ್ರು ಹೇಳ್ತಾರೆ ಚೆಕ್ಕಲ್ಲೇ ಎಲ್ಲ ಮಾಡಬೇಕು ಅಂತ. ಇವ್ರನ್ನ ಕಳೆದು 8 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ ಮುಜರಾಯಿ ಅವರು. 8 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ಇದನ್ನ ಎಲ್ಲೂ ಹೇಳ್ಬೇಡಿ, ಇವ್ರದ್ದು 29 ಲಕ್ಷ ಬಿಲ್ಲು, ಮಲ್ಲಿಗೆ ಹೂವು ಹಾರ ಮತ್ತೆ ಈ ನಾರ್ತಿಲ್ಲ ಕೊಟ್ಟಿರೋದು ಇವ್ರದ್ದು ಬಿಲ್ ಇಲ್ಲಿದೆ. ಇವ್ರನ್ನ 8 ಲಕ್ಷ ಕೊಟ್ಬಿಟ್ಟು ನಾನು ದುಡ್ಡು ಕೊಟ್ಟೆ ಅಂತ ಎಲ್ಲೂ ಹೇಳ್ಬೇಡಿ, ನೀವು ಇದನ್ನ ಇಟ್ಕೊಳ್ಳಿ ಆಮೇಲೆ ಹೇಳ್ತೀನಿ ಅಂತಾರೆ. ಇನ್ನ 8 ಲಕ್ಷ ಕೊಟ್ಟು ಇನ್ನ 32 ಲಕ್ಷನ ಅಧಿಕಾರಿಗಳು ತಿಂದಿದ್ದಾರೆ. ಇದು ಭಾರಿ ಏನಂದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ದೇವಸ್ಥಾನಗಳು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಗೆ ಯಾವುದೇ ತರ ತೊಂದರೆ ಕೊಡ್ತಾ ಇಲ್ಲ. ಮುಜರಾಯಿ ಮಿನಿಸ್ಟರ್ ನಮ್ಮ ಪರವಾಗಿ ನಿಂತಿದ್ದಾರೆ, ಪ್ರತಿಯೊಂದಕ್ಕೂ ಅವ್ರು ಇದು ಮಾಡ್ತಾರೆ. ಅವ್ರಿಗೆ 108 ಈ ಕಡೆ ಸಾರಿಗೆದು ಅವರೇ ಒಪ್ಕೊಂಡಿದ್ದಾರೆ, ದೇವಸ್ಥಾನದ್ದು ಅವರೇ ಒಪ್ಕೊಂಡಿದ್ದಾರೆ. ಎರಡೂ ನಿಭಾಯಿಸೋದು ಪ್ರತಿಯೊಂದು ಒಬ್ಬರೇ ನೋಡೋದು ಕಷ್ಟ ಆಗ್ಬೋದು. ಆದ್ರೆ ಇಲ್ಲಿ ಅವ್ರ ಗಮನಕ್ಕೆ ನಾನು ತರೋದು ಒಂದೇ, ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು. ಇಲ್ಲಾಂದ್ರೆ ನಮ್ಗೆ ಗೊತ್ತು ಕಾನೂನು ರೀತಿ ನಾವ್ ಏನ್ ಮಾಡ್ಬೇಕು. ಅವರೆಲ್ಲ ಒಂದು ಪೇಪರ್ ಬಿಡ್ತಾರೆ, ಅಧ್ಯಕ್ಷರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಸರಿ ಇಲ್ಲ. ಇವಾಗ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, 1,10,00,000 BBMP ನಲ್ಲೇ ಬಿದ್ದಿದೆ. ಅವ್ರು BBMP ಕಮಿಷನರ್ ಇವಾಗಲೂ ಕೇಳ್ತಾರೆ, ನೀವು ಧರ್ಮರಾಯ ಸ್ವಾಮಿ ದೇವಸ್ಥಾನ ದುಡ್ಡು ಯಾಕೆ ತಗೊಂಡಿಲ್ಲ ಅಂತ. ನಾನು ಒಂದು ಕೋರ್ಟಲ್ಲಿ ಹೇಳಿದ್ದೀನಿ, ನನಗೆ ದುಡ್ಡು ಕಾಸಿಗೆ ನಾನು ಎಂಟ್ರಿ ಆಗಲ್ಲ ಅಂತ. ಅದಕ್ಕೋಸ್ಕರ ನಾವು ಆ ದುಡ್ಡು ಕಾಸಿಗೆ ಎಂಟ್ರಿ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಪಾಪ ಕಷ್ಟಪಟ್ಟವರೆಲ್ಲ ಏನ್ ಗತಿ ಆಗ್ಬೇಕು. ಪ್ರತಿ ವರ್ಷ ಹೋದ ವರ್ಷ ನಿಮ್ಗೆಲ್ಲ ಗೊತ್ತು, ಕರ್ಗದ ದಿವಸ ಬಂದು ಮಾತು ಕೊಡ್ತಾರೆ, ನಾವು ಕರ್ಗ ನೀವು ನಡೆಸಿದ್ದೀರಾ, ನಾವು ಒಪ್ಕೊಳ್ತೀರಿ, ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ. ಕರ್ಗಾಗಿ ಮಾತಾಡಿ 10 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಕಮಿಷನ್ ಕೇಳ್ತಾ ಇದಾರೆ. ಅಲ್ಲ ಆಡಿಯೋ ಇದೆ, ನಿಮ್ಗೆ ಮೊಬೈಲ್ ಕಳಿಸ್ತೀನಿ, ಈಗ ಎಲ್ರಿಗೂ ಕಳಿಸ್ತೀನಿ, ಆಡಿಯೋ ಇದೆ. ನೀವು ಇವಾಗ ಹೇಳ್ತಾರೆ ಈಗ ಹೊಸಪೇಟ ಬಿಲ್ ಮಾಡಿಲ್ಲ ಮೇಡಮ್. ಈಗ ಇವ್ರು ಮಾಡಿದಾರಲ್ಲ, ಇವ್ರಿಗೆ ನಾನೇ ನಿಂತ್ಕೊಂಡು ಇವಾಗ ಇವ್ರು ಅವ್ರ ಹತ್ರ ಕೇಳ್ತಾ ಇಲ್ಲ. ಇವ್ರು ಯಾರು ಅವ್ರ ಹತ್ರ ಇವಾಗ ದೇವಸ್ಥಾನ ಹತ್ರ ಸಿಗೋದು ನಾನು, ಯಾರು ಹೋಗುತ್ತೆ ಅಧ್ಯಕ್ಷರನ್ನ ಕೇಳ್ತಾರೆ. ಯಾರ ಹತ್ರ ಕೇಳ್ತಾರೆ? ಅಧ್ಯಕ್ಷರನ್ನ ಕೇಳ್ತಾರೆ. ನಾವು ಮುಜರಾಯಿ ಮೇಡಮ್ ಹೋದ ವರ್ಷ ನವೀನ್ ಅಧಿಕಾರಿ, ಈ ವರ್ಷ ಇಲ್ಲ, ನಾಗರಾಜ್ ಅನ್ನೋರು ಬಂದಿದ್ದಾರೆ. ಇವಾಗ ನೀವು ಒಳ್ಳೆ ಪಾಯಿಂಟ್ ಕೇಳಿದ್ರಿ. ನಮ್ಮ ಅಕೌಂಟ್ ಬರಲ್ಲ. ಟೆಂಡರ್ ಮಾಡಿದವರು ಯಾವಾಗ ಮಾಡಬೇಕಾಗಿತ್ತು? ಟೆಂಡರ್ ಮಾಡಿದವರು ಯಾವಾಗ ಮಾಡಬೇಕಾಗಿತ್ತು? ಕರ್ಗಕ್ಕೆ 2 ತಿಂಗಳು ಮುಂಚೆ ಟೆಂಡರ್ ಮಾಡಬೇಕಾಗಿತ್ತು. ಕರ್ಗ ಆದ್ಮೇಲೆ ಟೆಂಡರ್ ಮಾಡ್ತಾರಾ? ಮತ್ತೆ ಆಯ್ತು, ಟೆಂಡರ್ನ ಇವ್ರು ಕ್ರಿಯೇಟ್ ಮಾಡಿದ್ರು, ಇವ್ರಿಗೆ ಯಾವಾಗ ದುಡ್ಡು ಕೊಡಬೇಕಾಗಿತ್ತು? ಲೈಟಿಂಗ್ಸ್ ಅವ್ರಿಗೆ ಹೂವಾದವ್ರಿಗೆ ಯಾವಾಗ ದುಡ್ಡು ಕೊಡಬೇಕಾಗಿತ್ತು? ಮತ್ತೆ 1 ಕೋಟಿ 1 ವರ್ಷದ ಮುಂಚೆ 1 ಕೋಟಿ ಬಿಲ್ ಮಾಡಿರೋ ಅದೇ ಅಧಿಕಾರಿ ನೆಕ್ಸ್ಟ್ ವರ್ಷ 40 ಲಕ್ಷಕ್ಕೆ ಮಾಡ್ತಾರಂದ್ರೆ 60 ಲಕ್ಷ ಕಮಿಷನ್ ಆರೋಪದ ಹೇಳ್ತೀನಿ. ಅವರು ಪ್ರತಿಯೊಂದು ನೋಡಿ, ಈ ಸಲ ಈ ಬಿಲ್ ಮಾಡಿದಾರಲ್ಲ, ಕ್ರಿಯೇಟ್ ಮಾಡಿದಾರಲ್ಲ, ನಿಮ್ಗೆ ಫ್ರೂಟ್ಸ್ ಯಾರು ಕೊಡಕ್ಕೆ ಹೇಳಿದ್ದು? ದೇವಸ್ಥಾನ ಮುಂದೆ ನಾವು ಭಕ್ತಾದಿಗಳಿಗೆ ಫ್ರೂಟ್ಸ್ ಕೊಟ್ರಿ. ನಮ್ಗೇನಂದ್ರು ಸರ್ಕಾರ ಒಂದು ಮಾತು ಹೇಳ್ತು, ನಿಮ್ಗೆ ಇನ್ನ 2 ಕೋಟಿ ಕೊಡ್ತೀರಿ, ವಿಜೃಂಭಣೆಯಿಂದ ಮಾಡಿ. ಇವ್ರಿಗೆ ಕಂಪ್ಲೀಟ್ ಬಿಲ್ ಹಾಕಿರೋದು ಎಷ್ಟು ಗೊತ್ತಾ? 6 ಲಕ್ಷ ರೂಪಾಯಿ. 10 ದಿವಸ ಮಲ್ಗೆ ಹೂವ ಸೇಲಂ ಇಂದ ತರಿಸೋದು. ನೀನ್ ಸೇಲಂ ಇಂದ ಯಾಕೆ ತರಿಸ್ತೀಯಾ? ನೀನು ಇದು ಸುಖಂದ್ರಾಜ್ ಹಾಕು ಹೂನಾರ ಅಂತಾರೆ. ದುಡ್ಡು ವೆಚ್ಚ ಮಾಡಬಾರ್ದು ಅಂತಾರಲ್ಲ ಸ್ವಾಮಿ ಇವರು. 40 ಲಕ್ಷ ಕರ್ಗ ಮಾಡಿದ್ದೀರಿ ಅಂತಾರಲ್ಲ, ಬಜೆಟ್ ಅಲ್ಲಿ ಯಾಕೆ 1.5 ಕೋಟಿ? ವಿಶ್ವವಿಖ್ಯಾತ ಬೆಂಗಳೂರು ಕರ್ಗಕ್ಕೆ 1.5 ಕೋಟಿ ಅಂತ ಯಾಕೆ ಇವರು ಮೆಚ್ಚುಗೆ ತೋರಿಸ್ಕೊಳ್ತಾರೆ? 40 ಲಕ್ಷ ಕರ್ಗ ಮುಗಿಸ್ಬೋದು ಅಂತ ಮಾಡಿ, ಪರವಾಗಿಲ್ಲ, ಇವ್ರಿಗೆಲ್ಲ ನಾನು ದುಡ್ಡು ಕೊಡ್ತೀನಿ. ಪ್ರತಿ ವರ್ಷ 40 ಲಕ್ಷದಲ್ಲೇ ಕರ್ಗ ಮಾಡಿ. ಯಾರು ದುಡ್ಡು ವೆಚ್ಚ ಮಾಡಬೇಡಿ ಅಂತ ಹೇಳ್ತೀರಲ್ಲ, 40 ಲಕ್ಷದ ಮೇಲೆ ನೀವು ಕರ್ಗ ಮಾಡಬೇಡಿ ಹೇಳ್ತೀನಿ. ಯಾಕೆ ಸುಮ್ಮನೆ ಬಜೆಟ್ ಅಲ್ಲಿ ಇದ್ಬಿಟ್ಟು ಜನಾಂಗ ಕಲರ್ ಆಗ್ಬೇಕು? ನಮ್ಮ ಜನಾಂಗಕ್ಕೆ ಒಂದು ಮೆಸೇಜ್ ಹೇಳ್ತೀನಿ, ಇವ್ರು ಯಾವ ವರ್ಷನೂ 1.5 ಕೋಟಿ ಬಜೆಟ್ ಅಲ್ಲಿ 1.5 ಕೋಟಿ ಕರ್ಗ ಕೇಳ್ತಾರಲ್ಲ, ಕೊಡ್ತಾ ಇಲ್ಲ. ಇದೆಲ್ಲ ಜನಾಂಗಕ್ಕೂ ತಿಳ್ಕೊಳ್ಳಿ. ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನ, ಹಿಂದೂ ದೇವಸ್ಥಾನದವರೆಲ್ಲ ಇದೆಲ್ಲ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ನೋವು ಅನುಭವಿಸ್ತಾ ಇದ್ದೀರಾ. ಪ್ರತಿಯೊಬ್ರು ಬನ್ನಿ, ಇದಕ್ಕೆ ನಾವು ಇದಕ್ಕೂ ಮೇಲೆ ಸುಮ್ಮನೆ ಇದ್ರೆ ಇವ್ರದ್ದು ಅತಿರೇಕಕ್ಕೆ ಹೋಗುತ್ತೆ. ನಾನು ಹೇಳ್ತೀನಿ ಇವಾಗ್ಲೂ, ನಾವು ಚರ್ಚ್ ಆಗ್ಲಿ ಮಸೀದಿ ಆಗ್ಲಿ ಪ್ರತಿಯೊಬ್ರು ಅಣ್ಣ ತಮ್ಮಂದಿರ ತರ ಇದೀರಿ. ಇಲ್ಲಿಂದ ನಾವು ದರ್ಗಾಗೆ ಕರ್ಗ ಹೋಗುತ್ತೆ, ನಾವು ಅಣ್ಣ ತಮ್ಮಂದಿರ ತರ ಇದೀರಿ. ಮುಸ್ಲಿಮ್ಸ್ ಅವರು ನಾವು, ನಿಮ್ಗೆ ತಾಕತ್ತಿದ್ರೆ ಇಲ್ಲಿ ಉಂಡಿ ದುಡ್ಡು ತಗೊಂಡೋಗ್ತಿರಲ್ಲ, ಮುಜರಾಯಿಂದ ಧರ್ಮರಾಯ ಸ್ವಾಮಿ ದೇವಸ್ಥಾನ ಆಗ್ಲಿ, ಯಾವುದೇ ಹಿಂದೂ ದೇವಸ್ಥಾನ ಇದ್ದಾಗಲಿ, ನೀವು ಚರ್ಚು ಮಸೀದಿನಲ್ಲಿ ಉಂಡಿ ದುಡ್ಡು ಕೇಳಿ ನೋಡೋಣ, ಕೇಳಿ.
ನೀವು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಾಕ್ತೀರಾ? ಇದ್ರಲ್ಲಿ ನೀವು ದುಡ್ಡು ವೆಚ್ಚ ಮಾಡಲ್ವಲ್ಲ? ಸರ್ಕಾರದಿಂದ ಎಷ್ಟು ಮಸೀದಿಗಳಿಗೆ, ಎಷ್ಟು ಚರ್ಚ್ಗಳಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದೀರಾ? ಲೆಕ್ಕಾಚಾರ ಕೇಳಿದೀರಾ ನೀವು? ಓಪನ್ ಆಗಿ ಕೇಳ್ತಾ ಇದೀನಿ. ಓಪನ್ ಆಗಿ ಕೇಳಿದ್ರೆ ಸತೀಶ ಸರಿ ಇಲ್ಲ, ಸತೀಶನ್ ಮೇಲೆ ಕೇಸ್ ಹಾಕಿಸ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಎಲ್ಲರೂ ಬನ್ನಿ, ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಆಗ್ತಾರ ಅನ್ಯಾಯ. ನಾನು ಪ್ರಧಾನಿ ಮಂತ್ರಿಗಳು ಒಂದು ಪತ್ರ ಬರೀತಾ ಇದ್ದೀನಿ. ಈಗ ಹಿಂದೂ ದೇವಸ್ಥಾನಗಳನ್ನ ನಮ್ಮ ಮುಜರಾಯಿಂದ ಬಿಡಿಸ್ಕೊಳ್ಳಿ. ನಮ್ಗೆ ಇವ್ರದಿಂದ ದುಡ್ಡೇ ಬೇಡ. ನಮ್ಗೆ ಮೈಸೂರು ಮಹಾರಾಜರು ಕೊಟ್ಟಿರೋದು 1000 ಎಕರೆ ಜಾಗಗಳನ್ನ ಇವತ್ತೆಲ್ಲರೂ ಒಬ್ಬೊಬ್ರು ಬಂದ್ರೆ, ಒಂದೊಂದು ಸರ್ಕಾರ ಬಂದ್ರೆ ದೇವಸ್ಥಾನ ಜಾಗ ಗುಳುಂ. ಇದನ್ನ ಕೇಳೋರು ಯಾರು? ದೇವಸ್ಥಾನಕ್ಕೆ ಟೈಮ್ ಕರೆಕ್ಟಾಗಿ ಬರ್ತಾರೆ, ಗುಂಡಿ ದುಡ್ಡು ತಗೊಂಡೋಗ್ತಾರೆ. ಟೈಮ್ ಕರೆಕ್ಟಾಗಿ ಬರ್ತಾರೆ, ದೇವಸ್ಥಾನ ಬಾಡಿಗೆ ದುಡ್ಡು ತಗೊಂಡೋಗ್ತಾರೆ. ಒಂದು ಪೂಜಾರಿಗೆ ಅವ್ರು ಸಂಭಾವನೆ ಕೊಡೋದು ತಿಂಗಳಿಗೆ 1,500 ರೂಪಾಯಿ. 1,500 ರೂಪಾಯಿ ಒಂದು ಪೂಜಾರಿ ಪೂಜೆ ಮಾಡೋಕ್ಕಾಗತ್ತಾ? ಒಂದು ವರ್ಷದಲ್ಲಿ 12 ಜಾತ್ರೆ ಬರುತ್ತೆ. ನಿಮ್ಮನ್ನ ಜಾತ್ರೆ ಮಾಡು ಅಂತ ಹೇಳೋದು ಯಾರು ಅಂತಾರೆ? ಪೌರ್ಣಮಿ ಪೂಜೆಗೆ ನಿಮ್ಮನ್ನ ಪೌರ್ಣಮಿ ಪೂಜೆ ಮಾಡೋದು ಯಾರು ಅಂತ ಕೇಳ್ತಾರೆ. ಅದೇ ಉಂಡಿ ದುಡ್ಡು ಮಾತ್ರ ಬೇಕು ಇವ್ರಿಗೆ. ಯಾವ ಮಟ್ಟಿಗೆ ಹೋಗ್ತಾ ಇದೆ? ನಾನು ಯಾವುದೇ ಒಂದು ಸರ್ಕಾರದ ಪರವಾಗಿ, ಯಾವುದೇ ಒಂದು ಸರ್ಕಾರ ವಿರುದ್ಧ ನಾನು ಮಾತಾಡ್ತಾ ಇಲ್ಲ. ಇದನ್ನ ಪ್ರತಿಯೊಬ್ಬರು ಕೇಳಬೇಕು. ಇಲ್ಲ ಅಂದ್ರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ಹೈಕೋರ್ಟ್ಗೂ ಹಾಕೊಂಡಿದ್ದೀನಿ. ನಾನು ಒಂದು ಮಾತು ಹೇಳಿದ್ದೆ, ಏನಕ್ಕೆ ಈ 10 ತಿಂಗಳು ಸುಮ್ಮನೆ ಇದೆ ಗೊತ್ತಾ? ನಾನು ದುಡ್ಡು ಕಾಸು ವಿಷಯಕ್ಕೆ ಬರಲ್ಲ ಅಂತ ಹೇಳಿದೆ. ಕರ್ಗ ನಡೆಸ್ತೀನಿ, ದುಡ್ಡು ಕಾಸು. ಆ ಟೈಮಲ್ಲಿ ನೋಡಿ ಎಲ್ಲ ಫೋಟೋ ಇಟ್ಟಿದ್ದೀನಿ. ಇವ್ರು ಬರ್ತಾರೆ ಕರ್ಗ ಹತ್ರ, ನಾನು ಲೈಟಿಂಗ್ಸ್ ಹಾಕ್ಸ್ತಾ ಇದ್ದೀನಿ, ಎಲ್ಲರಿಗೂ ದುಡ್ಡು ಕೊಡಬೇಕು, ನನ್ಗೆ ದುಡ್ಡು ಕೊಡಿ ಅಂತ. ನೋಡಮ್ಮ ಮುಜರಾಲ್ ಕೇಳಂದ್ರೆ ಅವ್ರು ಹೇಳ್ತಾರೆ, ADC ನಾವು ಪಾಪ ವಿಡಿಯೋಗಳು ಇಟ್ಕೊಂಡಿಲ್ಲ, ದ್ರೌಪದಮ್ಮ ಹಣೆಗೂ ನೀನು ಕೊಡು ಸತೀಶ ದುಡ್ಡು, ನಾನು ಕೊಡ್ತೀನಿ ನಿಮಗೆ, ನಾವು ಕ್ಯಾಶಲ್ಲಿ ಕೊಡಂಗಿಲ್ಲ ಅಂತ. ಇವರೆಲ್ಲ ಸಾಕ್ಷಿ ಇದ್ದಾರೆ. ಆ ದ್ರೌಪದಮ್ಮ ಹಣೆಗೂ ಇವತ್ತು ಹೇಳ್ತೀನಿ, ಅವ್ರು ಬಂದು ದೇವ್ರ ಮುಂದೆ ಕರ್ಪೂರ ಅಂಟಿಸ್ತೀನಿ, ನಾನು ಅಂಟಿಸ್ತೀನಿ. ಎಲ್ಲರೂ ಹೇಳ್ತಾರೆ ನೀನು ಕ್ಯಾಶಲ್ಲಿ ಕೊಡು. ಅದೆಲ್ಲ ಫೋಟೋ ಇಟ್ಟಿದ್ದೀನಿ. ನನ್ನ ಹತ್ರ ಇಟ್ಟಿರೋ ಡಾಕ್ಯುಮೆಂಟ್ಸ್ 1000 ಪೇಜ್ ಮೇಲೆ ಇದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ. ಇವ್ರು ಇಷ್ಟ ಬಂದಂಗೆ ಇವ್ರಿಗೆ ಕಮಿಷನ್ ಕೊಟ್ರೆ, ಇವ್ರಿಗೆ ಪ್ರತಿಯೊಂದು ಇದು ಮಾಡಿದ್ರೆ ನಾವು ಒಳ್ಳೆಯವರು, ನಾವೇನಾದ್ರೂ ಕೇಳಿದ್ರೆ ಕೆಟ್ಟವರು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.